ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾರೋ ಕಾರ್ತಿಕ್. ನಾನು ಕೀರ್ತನ ಆಫೀಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನೀನು ಬಂದಿದ್ದು ಒಳ್ಳೇದಾಯಿತು. ಬಾ, ನೀನು ಜಾಯ್ನ್ ಆಗು. ಯಾಕೋ ಅಲ್ಲೇ ನಿಂತಿದ್ದೀಯಾ? ಏನೋ ಕೋಪದಿಂದ ಬೈದೆ ಅಂತ ಬೇಜಾರು ಮಾಡ್ಕೊಂಡಿದ್ದೀಯಾ? ಬಾಬಾ. ಅಪ್ಪ, ಹಾಗಿದ್ರೆ ನಿಮಗೆ ನನ್ನ ಮೇಲೆ ಏನು ಬೇಜಾರಿಲ್ಲ ತಾನೆ? ನಿನ್ನ ಮೇಲೆ ಯಾಕೋ ಬೇಜಾರು ಮಾಡ್ಕೊಳ್ಳಿ. ನೋಡು, ನಡೆಯೋನು ಎಡಬೋದು ಸಹಜ ಅಲ್ವಾ? ಇಷ್ಟಕ್ಕೂ ನೀನು ಆಫೀಸ್ಗೆ ಹೋಗಿ 2 ದಿನ ಆಗಿದೆ. ಅಷ್ಟರಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಡ್ಬೇಕು ಅಂತಂದರೆ ಹೇಗಾಗತ್ತೆ ಹೇಳು? ತಪ್ಪಾಗದೇ ಇದ್ದರೆ ಹೇಗೆ? ತಪ್ಪಾದ್ಮೇಲೆ ತಾನೇ ಕಲ್ತ್ಕೊಳ್ಳೋಕೆ ಅವಕಾಶ ಆಗೋದು. ಅಪ್ಪ, ಆದರೆ ನಾನು ಮಾಡಿರೋ ತಪ್ಪಿಂದ ನಮ್ಮ ಕಂಪ್ನಿಗೆ 2 ಕೋಟಿ ಲಾಸ್ ಆಗಿದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಆಫ್ಟರ್ ಆಲ್ 2 ಕೋಟಿ ನಮ್ಮ ಕಂಪನಿಗೆ ಅದೇನು ದೊಡ್ಡ ಲಾಸ್ ಅಲ್ಲ ಕಣೋ. ಹಾಗಂತ ಅಲಕ್ಷ್ಯನೂ ಮಾಡಬಾರ್ದಪ್ಪ. ಅದಕ್ಕೆ ನಿನ್ನ ಮೇಲೆ ರೇಗಿದೆ. ನೋಡು ಕಾರ್ತಿಕ್, ಅಧಿಕಾರ ಕೈಯಲ್ಲಿದ್ದರೆ ಬಾಸ್ ಆಗ್ತೀಯ. ಆದರೆ ಲೀಡರ್ ಆಗಬೇಕು ಕಣೋ, ಲೀಡರು. ಬಾಸಿಸಮ್ನಲ್ಲಿ ಬರೀ ಅಧಿಕಾರ ಮಾತ್ರ ಇರುತ್ತೆ. ಅದರ ಲೀಡರ್ ಹಾಗಲ್ಲ. ಲೀಡರ್ ಆಗಿರೋನು ತನ್ನ ಜೊತೆಯಲ್ಲಿರೋ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ನೀನು ಅಂಥ ಲೀಡರ್ ಆಗಬೇಕು. ಅಂದರೆ ಏನು? ಇವನು ಮತ್ತೆ ಆಫೀಸಿಗೆ ಜಾಯ್ನ್ ಆಗಬೇಕು ಅಂತ ಅರ್ಥನಾ? ಖಂಡಿತವಾಗಿ. ಇವನು ಸಾಮಾನ್ಯದಲ್ಲಮ್ಮ, ಕೋಟೆ ಮನೆ ವಾರಸ್ದಾರ. ಅಪ್ಪ, ನೀವು ಯಾಕೋ ದೊಡ್ಡ ರಿಸ್ಕ್ ತಗೋತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಮ್ಮ ಬಿಸ್ನೆಸ್ಗೆ ಬೇಕಾಗಿರೋ ಎಕ್ಸ್ಪೀರಿಯನ್ಸ್ ಇವನಿಗೆ ಇಲ್ಲ. ಅನುಭವ ಕಮ್ಮಿ ಅಪ್ಪ. ಹೌದಕ್ಕ, ನನಗೆ ಅನುಭವ ಇಲ್ಲ. ಬಟ್ ಅನುಭವ ಬರೋದು ಕೆಲಸ ಮಾಡಿದ ಮೇಲೇ. ಅದಕ್ಕೆ ನಾನು ಕೆಲಸ ಕಲಿಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ನೀವು ನನಗೊಂದು ಅವಕಾಶ ಕೊಡಬೇಕಪ್ಪ. ಗುಡ್, ವೆರಿ ಗುಡ್. ನಿನಗೆ ಅನ್ನಿಸ್ತಲ್ಲ, ಖಂಡಿತ ನೀನು ಸಾಧನೆ ಮಾಡ್ತೀಯ. ಆ ನಂಬಿಕೆ ನನಗಿದೆ. ಇಷ್ಟಾದರೂ ಆಫೀಸ್ ನಿಂದೆ ಅಲ್ವೇನೋ? ಥ್ಯಾಂಕ್ಸ್ ಅಪ್ಪ. ನಾನು ಮತ್ತೆ ಆಫೀಸ್ಗೆ ಹೋಗ್ತೀನಿ. ಆದರೆ ಬಾಸ್ ಆಗಲ್ಲ, ವರ್ಕರ್ ಆಗಲ್ಲ. ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ನಮ್ಮ ಆಫೀಸಲ್ಲೇ ಇದ್ದು ನಾನು ಕೆಲಸ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ದೀನಪ್ಪ. ನಿಜ ಕಣ, ನನ್ನ ಮಗನಲ್ಲಿ ಇಂಥ ಗುಣ ಯಾವತ್ತು ಸಿಗುತ್ತೋ ಅಂತ ಕಾಯ್ತಾ ಇದ್ದೆ.
ನಿನ್ನ ಅಪ್ಪನಾಗಿ ಗೆದ್ದು ಬಿಟ್ಟೆ ಕಣ. ಹೇಳಿ ಸತ್ಯ. ಕಾರ್ತಿಕ್ ನಿನಗೆ ಯಾಕೆ ಫೋನ್ ಮಾಡಿದ್ದ? ಯಾಕೆ ಭಾವ ನಂಗೆ ಫೋನ್ ಮಾಡಬಾರ್ದಾ? ಮಾಡಬಾರ್ದು ಅಂತಲ್ಲ, ನಿಮ್ಮ ಮಧ್ಯೆ ಏನಿದೆ ಮಾತಾಡೋದಕ್ಕೆ ಅಂತ. ಸುಮ್ಮನೆ ಮಾಡಿದ್ರು ಸತ್ಯ. ಸುಮ್ಮನೆನಾ? ಸುಮ್ಮನೆ ಅಂತೂ ಅವ್ನು ನಿನಗೆ ಕಾಲ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಇದೆ. ಏನು ಅಂತ ಹೇಳು ರಾಕಿ. ನಿಜವಾಗ್ಲೂ ಏನಿಲ್ಲ ಸತ್ಯ. ನಾನು ಈ ವಿಚಾರನ ನಿನ್ನ ಹತ್ರ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಮಾತಾಡೋ ಟೈಮ್ ಬಂದಿದೆ. ನಿಜ ಹೇಳು ರಾಕಿ, ನಿನ್ನ ರಿತು ಮಧ್ಯೆ ಏನು ನಡೀತಾ ಇದೆ? ಇದನ್ನು ಕೇಳೋದಕ್ಕೆ ತಾನೆ ಕಾರ್ತಿಕ್ ನಿನಗೆ ಫೋನ್ ಮಾಡಿದ್ದು. ಮಾತಾಡು ರಾಕಿ. ನೀನು ಇಲ್ಲಿಗೆ ಪಾಠ ಮಾಡೋದಕ್ಕೆ ಬರ್ತಿದ್ಯಾ ಅಥವಾ ನಿನ್ನ ತಲೆಯಲ್ಲಿ ಪ್ರೀತಿ ಪ್ರೇಮ ಅನ್ನೋವಂಥ ಯೋಚನೆಗಳಿದೆಯಾ? ನೀನು ಸುಮ್ಮನಿದ್ರೆ ನಾನು ಅಂದ್ಕೊಂಡಿದ್ದೆ ನಿಜ ಆಗ್ಬಿಡುತ್ತೆ. ಹೇಳು ರಾಕಿ, ನೀನು ರಿತುನ್ ಪ್ರೀತಿಸ್ತಿದ್ಯಾ? ಇಲ್ಲ ಸತ್ಯ, ಖಂಡಿತ ಇಲ್ಲ. ನನ್ನ ಗುರಿಗಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಇಂಥ ಟೈಮಲ್ಲಿ ನನ್ನ ಪ್ರೀತಿ ಪ್ರೇಮ ಅಂತ ಹೋಗ್ತೀನ ಸತ್ಯ? ಇಷ್ಟು ದಿನ ನನ್ನ ಚೆನ್ನಾಗೇ ಓದಿಸಿದ್ಯಾ, ನನ್ನ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡಿದ್ಯಾ. ಈಗ ನಿನ್ನೆ ನಾದ್ನಿ ಜೊತೆನೆ ನನ್ನ ಲವ್ ಗಿವ್ ಅಂತ ಇರ್ತೀನ ಸತ್ಯ? ನನ್ನ ಮೇಲೆ ಅನುಮಾನನ ನಿನಗೆ? ಅನುಮಾನ ಅಂತ ಅಲ್ಲ ರಾಕಿ, ಕ್ಲಾರಿಟಿ ಕೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮೇಲೆ ಸ್ವಲ್ಪನೂ ಅನುಮಾನ ಬೇಡ ಸತ್ಯ. ನಾನು ಯಾರು, ನನ್ನ ಸ್ಥಾನ ಏನು, ನನ್ನ ಗುರಿ ಏನು, ನಾನು ಇವತ್ತು ಇಲ್ಲಿರೋದಕ್ಕೆ ಕಾರಣ ಯಾರು, ನಾನು ಏನು ಮಾಡಬೇಕು ಏನು ಮಾಡಬಾರ್ದು, ಇದ್ರ ಮೇಲೆ ಸ್ಪಷ್ಟವಾದ ಕಲ್ಪನೆ ಇದೆ ಸತ್ಯ ನನಗೆ. ನಾನು ಖಂಡಿತವಾಗ್ಲೂ ರಿತುನ್ ಪ್ರೀತಿಸ್ತಾ ಇಲ್ಲ. ನನಗೆ ಅವಳ ಮೇಲೆ ಒಂಚೂರು ಫೀಲಿಂಗ್ಸ್ ಇಲ್ಲ ಸತ್ಯ. ಹಾಗಿದ್ರೆ ರಿತು ನಿನ್ನ ಮೇಲೆ ಪ್ರೀತಿ ಇದೆಯಾ? ಆ ಥರ ಏನಾದರೂ ಭಾವನೆಗಳಿದೆಯಾ? ಹೌದು ಹೌದು. ಸಾಮ್ರಾಜ್ಯದಾಯಿನಿ ಸತ್ಯಸಂಧಾ ಸಾಗರಮೇಖಲ ದೀಕ್ಷಿತ ದೈತ್ಯಶಮನಿ ಸರ್ವಲೋಕಾವಶಂಕರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದರು ದೇಶಕಾಲ ಪರಿಚ್ಛಿನ್ನ ಸರ್ವಗ ಸೀದಾ ನೀನು ಅಳಿಯನ ಮನೆಗೆ ಹೋಗ್ಬಿಡೋದು? ಕರೆದ್ರೆ ನಾನು ಬರ್ತಿರ್ಲಿವಾ? ಜುಮ್ ಅಂತ ಹೋಗ್ಬಿಟ್ರೆ ಈ ಮನೆಗೆ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವೋ? ನೀನು ಹೊರಗಡೆ ಹೋಗಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಗ್ತೀಯಾ? ಇದು ಹಾಗೇನೆ, ಸುಮ್ಮನೆ ಇರು. ಅಲ್ಲ, ನಾನು ಯಾಕೆ ಹೇಳಿದೆ ಅಂದರೆ ಬಂದಿದ್ರೆ ನಿನಗೆ ಸ್ವಲ್ಪ ಧೈರ್ಯವಾಗಿ ಜೊತೆಗಿರ್ತಿದ್ದೆ ಅಂತ. ಅಲ್ಲಿ ಭಯ ಆಗುವಂಥದ್ದು ಏನೂ ಇರಲಿಲ್ಲಪ್ಪ. ಅಲ್ಲ, ಆ ಕಾಕ್ರೋಚ್ನ ಕರ್ಕೊಂಡೋಗಿದ್ದಲ್ಲ, ನಾನೇ ಬರ್ತಿದ್ದೆ ಅಂತ ಹೇಳಿದೆ ಅಷ್ಟೇ. ಅವನ್ನಾದರೆ ನಾನು ನಂಬ್ತೀನಿ, ನಿನ್ನನ್ನು ಒಂದು ಹೆಜ್ಜೆನೂ ನಂಬೋಕ್ಕಾಗಲ್ಲ. ಅಂಥದ್ರಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ತೀನಾ? ಹೋಗೋಗು, ಕೆಲಸ ನೋಡು. ಆಯ್ತು, ಎಷ್ಟು ದಿವಸ ಹಿಂಗೆ ಎಗರಾಡ್ಚ ನಾನು ನೋಡ್ತೀನಿ. ನಿನಗೆ ನನ್ನ ಕಂಡ್ರೆ ಗೌರವ ಇಲ್ಲ, ಮರ್ಯಾದೆ ಇಲ್ಲ, ಅದಕ್ಕೆ ಹಿಂಗೆ ಎಗರಾಡ್ಚ. ನಿನಗೆ ಇಷ್ಟಿರಬೇಕಾದ್ರೆ ನಿನ್ನ ಅಮ್ಮ ನಾನು, ನನಗಿನ್ನೆಷ್ಟಿರಬೇಕು ಜಗ್ಗ? ನೀವು ಹೆಂಗಸ್ರುಗಳು ಕಣ್ಣೀರು ಹಾಕ್ಬಿಟ್ಟು ನಾಟಕ ಮಾಡಿ ನಾನು ಯಾಮಾರ್ಸಿದ್ದೀನಿ ಅಂತ ಅಂದ್ಕೋಬೇಡಿ. ನನಗೆ ಈಗಲೂ ಈ ಮನೆ ಮೇಲೆ ಕಣ್ಣೈತೆ. ಯಾವತ್ತು ಇತ್ಯರ್ಥ ಮಾಡ್ತೀಯ ಅಂತ ನಾನು ಕಾಯ್ತಾ ಇದ್ದೀನಿ.
ಅದೇನೋ ಕೋಟ್ಯಾಧೀಶ್ವರ ಅಂತ ಮೆರಿತಾ ಇದ್ದೆ. ಕೋಟ್ಯಾಧೀಶ್ವರನಿಗೆ ಈ ಚಿಕ್ಕ ಗುಡಿಸ್ಲಿ ಹಾಕೋ. ಈ ಜಗ್ಗ ಕಣ್ಣಿಟ್ಟ ಮೇಲೆ ಮುಗೀತು. ಈ ಮನೆ ಬೇಕು ಅಂದ್ರೆ ಬೇಕು ಅಷ್ಟೇ. ಏನೋ ನಿಮ್ಮ ತಾಪತ್ರಯಗಳಿದ್ವಲ್ಲಮ್ಮ ಅವೆಲ್ಲ ಕಳೆದು ಹೋಗ್ಲಿ, ಆಮೇಲೆ ಮಾತಾಡ ಅಂತ ಸುಮ್ಮನಿದ್ದೆ ಅಷ್ಟೇ. ಇನ್ನು ನಾನು ಸುಮ್ಮನಿರಕ್ಕಾಗಲ್ಲ ಬಿಡು. ಅಂತೂ ಇಂತೂ ಮತ್ತೆ ಶುರು ಹಚ್ಕೊಂಡಿಯಾ? ನಿನಗೆಲ್ಲ ನಾವು ಸರಿ ಹೋಗಲ್ಲ ಕಣೋ, ಆ ಸತ್ಯನೇ ಸರಿ. ಅವಳಾದರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ಬುದ್ಧಿ ನನಗೆ? ಅವಳು ನನಗೆ ಕಲಿಸ್ತಾಳೋ ನಾನು ಅವಳಿಗೆ ಕಲಿಸ್ತೀನೋ ನೋಡೋಣ. ಅವಳನ್ನೇನು ರೌಡಿ ಅಂದ್ಕೊಂಡ್ಬಿಡ್ತಾಳ? ನೋಡೋ, ಈ ಮನೆಯಲ್ಲಿ ಇದ್ಲಲ್ಲ ಅವಳು, ಅಲ್ಲಿವರೆಗೂ ಒಂದು ಲೆಕ್ಕ, ಆಚೆ ಹೋಗವಳೆ ಅದು ಬೇರೆನೇ ಲೆಕ್ಕ, ತಿಳ್ಕೊ. ಈ ಮನೆಯಲ್ಲಿ ಏನೇ ಆದ್ರೇನೋ ಬಿಟ್ರೇನೋ ಅವಳೇ ಯಾರು ಕೇಳಕ್ಕೆ? ನೋಡ, ಅವಳು ಬರಬೇಕು, ಈ ಮನೆಯಲ್ಲಿ ನನ್ನ ಹೆಸರು ಬರ್ಕೊಡ್ಬೇಕು ಅಷ್ಟೇ. ಸಮಾಧಾನ ಮಾಡ್ಕೊ. ಹೇಗಿದ್ರು ನಾಳೆ ಸತಿನ ಮನೆಗೆ ಹೋಗ್ತಿದ್ದೀವಿ, ಅವಳ ಹತ್ರ ಇದನ್ನೆಲ್ಲ ಹೇಳ್ತೀನಿ. ಒಂದ್ಸಲ ಇಲ್ಲಿಗೆ ಬರೋಕ್ಕೂ ಹೇಳ್ತೀನಿ. ನಿನ್ನೆದ್ರಿಗೆ ಎಲ್ಲವನ್ನ ಇತ್ಯರ್ಥ ಮಾಡ್ತೀನಿ, ಸರಿನಾ? ಹಲೋ. ಹ್ಯಾಪಿ ಬರ್ಡೇ ಸತ್ಯ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಕಣ್ರೋ. ನೀವಿನ್ನ ಮಲಗಿಲ್ವಾ? ಎಚ್ಚರನೇ ಇದ್ರಾ? ಹ್ಞೂ ಸತ್ಯ, ನಿನ್ ಬರ್ಡೇ ವಿಶ್ ಮಾಡೋಣ ಅಂತಾನೆ ಕಾಯ್ತಾ ಇದ್ದೆ. ನಿಜವಾಗ್ಲೂ? ಸತ್ಯ, ನಿಮ್ಗಾದ್ರೂ ನನ್ನ ಬರ್ತಡೇ ನೆನಪಿದೆಯಲ್ಲ? ಮತ್ಯಾರಿಗೂ ನೆನಪಿಲ್ಲ ಸತ್ಯ? ಯಾರಿಗಿಲ್ಲ ಕಣೋ, ನನಗೇನೆ. ನೀನೇ ಇಲ್ಲಿರ್ಬೇಕಿತ್ತು ಸತ್ಯ. ಇಡೀ ಏರಿಯಾನ ಚಿಂದಿ ಉಡಾಯಿಸ್ಬೋದಿತ್ತು. ನಾಳೆ ನೋಡ್ತಿರೋ, ಇಡೀ ಏರಿಯಾದಲ್ಲಿ ದೊಡ್ಡ ಫ್ಲೆಕ್ಸ್ ಬೀಳತ್ತೆ. ಲೋ, ಬೇಡ ಕಣ್ರೋ, ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಸುಮ್ಮನೆ ದುಡ್ಡು ವೇಸ್ಟು. ಅದೆಲ್ಲ ನೀನು ಯೋಚನೆ ಮಾಡಬೇಡ ಸತ್ಯ. ನಾವೆಲ್ಲ ನೀನು ಎಷ್ಟು ಮಿಸ್ ಮಾಡ್ಕೊತಿದೀವಿ ಗೊತ್ತಾ? ನಾನು ಅಷ್ಟೇ ಕಣ್ರೋ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಮ್ಮ ಏರಿಯಾಲಿ ನಿಮ್ಮ ಜೊತೆ ಇದ್ದಾಗ ನನ್ನ ಕತ್ತೆ ಬೇರೆ ಇತ್ತು ಕಣ್ರೋ. ನಿನ್ಗೆ ಗೊತ್ತು, ಇನ್ನೂ ಕಮ್ಮಿ ಆಗಿದೆ ಸತ್ಯ. ನಮ್ಮ ಏರಿಯಾದಲ್ಲಿ ಇನ್ನೊಂದು ಹಿಂದೆ ಬೇಕಾದ್ರೆ ಬಂದು ನೋಡು ಸತ್ಯ. ನಾಳೆ ನಿನ್ ಬರ್ಡೇನ ಜೋರಾಗಿ ಸೆಲೆಬ್ರೇಟ್ ಮಾಡೋಣ. ಏರಿಯಾಗ ಬಂದ್ಬಿಡು. ನಿಜನಾ? ನಿನ್ನ ಹಣೆಗೂ ನಿಜ ಸತ್ಯ. ಸತ್ಯ, ಹಂಗೆ ಹಿಂಗಾದ್ರೂ ಮಾಡಿ ಬೇಬಿ ಬಂದು ತಗೊಂಡ್ ಬಾ, ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡೋಣ. ಸರಿ ಕಣ್ರೋ, ಅಮೂಲ್ ಬೇಬಿ ಹತ್ರ ಹೇಳಿ ಅವನನ್ನು ಕರ್ಕೊಂಡ್ ಬರ್ತೀನಿ. ಕೇಕ್ ಕಟ್ ಮಾಡಿಸ್ತೀರಾ ಅಲ್ವಾ? ಏನು ಸತ್ಯ ಇಷ್ಟೊತ್ತಲ್ಲಿ ಇಷ್ಟು ಜೋರಾಗಿ ಮಾತಾಡ್ತಾ ಇದೆಯಾ? ಇಲ್ಲ ಒಂದು ಮೆತ್ತಗೆ ಮಾತಾಡಬೇಕು, ಇಲ್ಲ ರೂಮಿಂದ ಆಚೆ ಹೋಗಿ ಮಾತಾಡಬೇಕು. ಅಲ್ಲ ಅಮೂಲ್ ಬೇಬಿ, ನಿದ್ದೆ ಮಾಡೋರು ತೊಂದರೆ ಆಗುತ್ತೆ. ನಂಗೆ ಕಾಮನ್ ಸೆನ್ಸ್ ಬೇಡ ನಿನಗೆ? ಮೊದಲೇ ನಿದ್ದೆ ಬರ್ತಾ ಇಲ್ಲ, ಅಲ್ಲಿ ಬೇರೆ ನಿನ್ ಬೇರೆ ಕಾಟ ನನಗೆ. ಅಲ್ಲ ಇವತ್ತು ನಾನು ಸುಮ್ಮನೆ ಮಲ್ಕೋ ಸತ್ಯ, ಡಿಸ್ಟರ್ಬ್ ಮಾಡಬೇಡ. ಅತ್ತೆ, ಜರ್ನಿ ಎಲ್ಲ ಹೇಗಿತ್ತು? ಅಯ್ಯೋ, ಏನು ಹೇಳ್ತೀಯ, ಬೆನ್ನೆಲ್ಲ ಬಿದ್ದೋಯ್ತು ಕಣೆ. ಈ ರೋಡ್ಗಳೇ ಸರಿ ಇಲ್ಲ ದಿವ್ಯಾ. ನಮ್ಮವ್ರಿಗೆ ಹೇಳ್ತಾನೆ ಇರ್ತೀನಿ, ಈ ಊರಿನ ರೋಡ್ನೆಲ್ಲ ಸರಿ ಮಾಡಿಸಿ ಅಂತ. ಕೇಳೋದೇ ಇಲ್ಲ. ಬಿಡಿ ಅತ್ತೆ, ಅವ್ರು ಯಾವಾಗಲೂ ಫಾರಿನಲ್ಲೇ ಇರ್ತಾರೆ. ಇಲ್ಲಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಎಲ್ಲಿರುತ್ತೆ? ಅದು ನಿಜ ಅನ್ನು. ಈ ಊರನ್ನ ಉದ್ಧಾರ ಮಾಡೋಕ್ಕೆ ಯಾರೂ ಇಲ್ಲ ನೋಡು. ಅತ್ತೆ, ಅದಕ್ಕೂ ಒಂದು ಟೈಮ್ ಬರಬೇಕಲ್ವಾ? ಇರಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಹೋಗಿ ಮುಖ ತೊಳೆದು ನಿಮ್ಗೆ ತಿನ್ನಕ್ಕೆ ಏನಾದರೂ ಮಾಡ್ಕೊಂಬರ್ತೀನಿ. ನಡಿಯಮ್ಮ, ನಾನು ಬರ್ತೀನಿ, ಬ್ರಷ್ ಮಾಡಬೇಕು. ಸರಿ ಅತ್ತೆ. ಡೂಪ್ಲಿಕೇಟ್ ಮಾತೃಶ್ರೀ ಅವರೇ, ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ನಿಮಗೆ ಪೇಮೆಂಟ್ ಜಾಸ್ತಿ ಕೊಟ್ಟಿರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಪೇಮೆಂಟ್ ಒಂದು ಸರಿಯಾಗಿ ಬಂದರೆ ಸಾಕು, ಇನ್ನು ಉಳಿದಿದ್ದೆಲ್ಲ ತಾನಾಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಹೋಗ್ತಾ ಇದ್ದೀರಾ? ರಿಯಲ್ ಗೋಲ್ಡು, ನಂಬಕ್ಕಾಗಲ್ಲ ನೋಡಿ ನಿಮ್ಮನ್ನು.
ವರ್ಕೌಟ್ ಆಗಿರೋದು. ಅಮೂಲ್ ಬೇಬಿ ನನ್ನ ಹತ್ರ ಬರ್ತಾ ಇದ್ದಾನೆ. ಬಹುಶಃ ಈಗ ನನ್ನ ಬರ್ತ್ಡೇ ವಿಶ್ ಮಾಡ್ತಾನೆ, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾನೆ. ಒಂದು ವೇಳೆ ಅವನೇನಾದರೂ ನನಗೆ ವಿಶ್ ಮಾಡಿದ್ರೆ ಸೀದಾ ಹೋಗಿ ಅವನನ್ನು ತಪ್ಕೊಂಡ್ಬಿಡ್ತೀನಿ. ಇದು ಅಮೂಲ್ ಬೇಬಿ ಜೊತೆ ನನ್ನ ಮೊದಲನೇ ಹುಟ್ಟಿದಬ್ಬ. ಸತ್ಯ, ಇದ್ಯಾಕೆ ಬೆಳಿಗ್ಗೆ ಫೋನ್ ಇಟ್ಕೊಂಡು ಕೂತಿದ್ಯಾ? ಮಾಡಕ್ ಬೇರೆ ಕೆಲಸ ಅಲ್ವಾ? ನಾವೆಲ್ಲ ಕೆಲಸ ಮುಗಿಸಿನೇ ಕೂತಿರೋದು, ತಾವೇ ಬಾತ್ರೂಮ್ಗೂ ಫೋನ್ ತಗೊಂಡು ಹೋಗೋದು. ಆದ್ರೂ ಇಷ್ಟು ಬೆಳಿಗ್ಗೆನೆ ಫೋನ್ ಇಟ್ಕೊಂಡು ಕೂತಿರೋದು ನಾನಂತೂ ನೋಡಿಲ್ಲಪ್ಪ. ಅದು ವರ್ಷಕ್ಕೊಂದ್ಸತಿ ನಾನು ಹಾಗೆ. ಹೌದಾ? ಅದೇನ್ ಸತ್ಯ, ಇವತ್ತೇನಾದ್ರೂ ವಿಶೇಷನಾ? ಇಲ್ಲಪ್ಪ, ವಿಶೇಷ ಏನೂ ಇಲ್ಲ, ಸುಮ್ಮನೆ ಹಾಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ. ಸುಮ್ಮನೆ ಅದರಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಸತ್ಯ, ಅದರಿಂದ ಆಚೆ ಬಂದ್ಬಿಡು. ಹಾಗೇನೂ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಬಳಸಿದ್ರೆ ಅದು ಒಳ್ಳೇದು. ಕೆಲವೊಂದ್ಸಲ ನಮ್ ಕ್ಲೋಸ್ ಆಗಿರೋರ್ ಬರ್ತ್ಡೇ ಆನಿವರ್ಸರಿನೆಲ್ಲ ಮರ್ತು ಬಿಟ್ಟಿರ್ತೀವಿ. ಆಗ ಈ ಸೋಷಿಯಲ್ ಮೀಡಿಯಾನೇ ನಮಗೆ ನೆನಪು ಮಾಡೋದು, ಅದು ಒಳ್ಳೇದೇ ಅಲ್ವಾ? ಆಗ ಅವ್ರಿಗೆ ವಿಶ್ ಮಾಡಿಲ್ಲ ಅಂತ ನಮಗೂ ಬೇಜಾರಿರಲ್ಲ. ಏನೋಪ್ಪ, ನನ್ಗಂತೂ ಸೋಷಿಯಲ್ ಮೀಡಿಯಾ ಎಲ್ಲ ಆಗ್ಬರಲ್ಲ. ಆಗ ಬಂದಿದ್ದಿದ್ರೆ ಇವತ್ತು ನನ್ನ ಬರ್ತಡೇ ಅಂತ ನಿನಗೆ ನೆನಪಾಗ್ತಿತ್ತು. ನಾವು ಈ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ನೋಡಿ ಬರ್ತ್ಡೇ ಆನಿವರ್ಸರಿ ಎಲ್ಲ ನೆನ್ಪಿಟ್ಕೋಬೇಕಾ? ನಮಗೆ ನಿಜವಾಗ್ಲೂ ಯಾರ ಬಗ್ಗೆ ಏನಾದರೂ ಪ್ರೀತಿ ಕಾಳಜಿ ಇದ್ರೆ ನಾವು ಅವ್ರ ಹುಟ್ಟದ ಹಬ್ಬನ ವಿಶೇಷ ದಿನಾನ ಮರಿತೀವಾ? ನೀನ್ ನನ್ನ ಬರ್ತಡೇನೆ ಮರ್ತಿದ್ಯಲ್ಲೋ ಗುರು, ಹಾಗಿದ್ರೆ ನಾನು ನಿನ್ಗೇನು ಅಲ್ವಾ? ಈ ಸೋಷಿಯಲ್ ಮೀಡಿಯಾ ಒಂಥರ ಫೇಕ್ ಪ್ರಪಂಚ ಸತ್ಯ, ಅದರಲ್ಲಿ ಮುಳುಗೋಗ್ಬೇಡ ನೀನು. ಬೇಕಾದ್ರೆ ನೀನೇ ಒಂದ್ ಸ್ವಲ್ಪ ದಿನ ದೂರ ಇದ್ ನೋಡು, ಅಲ್ಲಿರೋರು ಯಾರು ನೀನ್ ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳಲ್ಲ. ಅಷ್ಟೇ ಅಷ್ಟೇ ಈ ಸಾಮಾಜಿಕ ಜಾಲತಾಣದ ನಕಲಿ ಪ್ರಪಂಚ. ಎಲ್ಲ ನಿನ್ ಮೂಗಿನ ನೆರಕ್ಕೆ ಮಾತಾಡ್ತಾ ಇದೀಯಾ, ಎಲ್ಲೋಗುತ್ತೆ ಗಂಡಸರು ಬುದ್ಧಿ? ಅರೆ, ನಾನಿವಾಗ ಏನ್ ಹೇಳ್ದೆ ಅಂತದ್ದು? ನೀನ್ ಯಾವಾಗ್ಲೂ ಯಾಕೆ ಗಂಡಸು ಕುಲಕ್ ಬೈತಾ ಇರ್ತೀಯ? ಏನಾಯ್ತು ಇವಾಗ? ಇನ್ನು ಏನಾಗ್ಬೇಕು? ನೀವು ಗಂಡಸರೇ ಹಾಗೆ, ನಿಮ್ಗಳ ನೆನಪುಗಳೇ ಕಡಿಮೆ. ನಿಮಗ್ ನೆನಪಿರಲ್ಲ, ನಮ್ಗೆ ಮುರಿಯೋದಕ್ಕಾಗಲ್ಲ. ಹಲೋ, ಹೋಲ್ಡ್ ಆನ್. ಇವಾಗ
ಏನಮ್ಮ ದಿವ್ಯಾ ಬೇವಿನ ಕಡ್ಡಿನಲ್ಲಿ ಹಲುಜ್ತಾ ಇದೆಯಾ? ಬಾಲಂಗೆ ಹೇಳಿದ್ರೆ ಬ್ರಷ್ ಪೇಸ್ಟ್ ತಂದು ಕೊಡ್ತಿದ್ದ ಅಲ್ವಾ? ಅಯ್ಯೋ ಪರವಾಗಿಲ್ಲ ಅತ್ತೆ, ನೀವು ನೋಟಿಸ್ ಮಾಡಿದ್ರಲ್ಲ ಅಷ್ಟು ಸಾಕು. ಅಂದರೆ ನೀವು ನೋಟಿಸ್ ಮಾಡಿ ಕಾಳಜಿ ತೋರಿಸಿದ್ರಲ್ಲ ಅಷ್ಟು ಸಾಕು ಅಂದೆ. ಅಂದರೆ ನೀನು ದಿನ ಹೀಗೆ ಹಲ್ಲುಜ್ಜದ? ಹೌದು ಅತ್ತೆ, ನಾನು ಏನೇ ಮಾಡಿದ್ರೂ ಅದನ್ನ ಕಂಪ್ಲೀಟಾಗಿ ಮಾಡ್ತೀನಿ. ಇವಾಗ ನೋಡಿ, ಬಾಲನ್ನ ಪ್ರೀತಿ ಮಾಡಿದೆ, ಆದರೆ ಈಗ ಬಾಲನ್ನ ಮದುವೆ ಆಗಿ ಅವನ ಹೆಂಡತಿ ಆದೆ. ಅಷ್ಟೇ ಅಲ್ಲ, ಈ ಹಳ್ಳಿಗೆ ಬಂದಮೇಲೆ ಇಲ್ಲಿ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಇಲ್ಲಿನ ಸಿಸ್ಟಮ್ಗೆ ರೂಢಿ ಆಗಿಬಿಟ್ಟಿದ್ದೀನಿ. ಇಲ್ಲಿಗೆ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿದ್ದೀನಿ. 100% ಕೊಡೋದೇ ನನ್ನ ಪಾಲಿಸಿ. ಬಾಲ ಚೆನ್ನಾಗೇ ಪಳಗಿಸಿದಾನೆ ಇವಳನ್ನ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಅತ್ತೆ. ಏನಮ್ಮ ಅದು? ಈ ಊರಲ್ಲಿ ವಾಶ್ರೂಮ್ಗೆ ಕ್ಯೂ ನಿಲ್ಲಬೇಕು. ನನಗೇನೋ ಅಡ್ಜಸ್ಟ್ ಆಗಿದೆ. ಪಾಪ ನಿಮ್ಗೆ ಹೇಗಾಗುತ್ತೋ ಏನೋ. ಯಾಕೆ ತಾತ ಹಂಗೆ ನೋಡ್ತಾ ಇದೆಯಾ? ಯಾರು ಹೇಳು ಸ್ವಪ್ನಾತೆ?